ಹಾಸನಾಂಬೆಯ ದರ್ಶನ ಪಡೆದಂತ ಲಕ್ಷ ಲಕ್ಷ ಭಕ್ತಾದಿಗಳು ಪುನೀತರಾಗಿದ್ದಾರೆ. ಬರೋಬ್ಬರಿ 13 ದಿನಗಳ ಕಾಲ ದರ್ಶನಾವಕಾಶ ಇತ್ತು. ಹಾಗಿದ್ರೆ 13 ದಿನಗಳಲ್ಲಿ ಹಾಸನಕ್ಕೆ ಎಷ್ಟು ಜನ ಭಕ್ತರು ಭೇಟಿಯನ್ನ ಕೊಟ್ಟರು, ತಾಯಿಯ ದರ್ಶನವನ್ನ ಮಾಡಿಕೊಂಡ್ರು, ಭಕ್ತರಿಗೆ ಯಾವ ರೀತಿಯ ಭದ್ರತೆಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು, ಸಂಗ್ರಹ ಆದ ದೇಣಿಗೆ ಎಷ್ಟು, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಒಂದು ವಿಶೇಷ ವರದಿದೆ. ಬನ್ನಿ ನೋಡ್ಕೊಂಡ್ ಬರೋಣ. ಹಾಸನಾಂಬೆ ಅಂದ್ರೆ ಭಕ್ತಿ, ಹಾಸನಾಂಬೆ ಅಂದ್ರೆ ಶಕ್ತಿ. ಹಾಸನಾಂಬೆ ಸನ್ನಿಧಿಗೆ ಹರಿದು ಬಂದ ಭಕ್ತರು ಶಕ್ತಿ ದೇವತೆಯ ದರ್ಶನವನ್ನ ಪಡೆದು ಧನ್ಯರಾಗಿದ್ದಾರೆ. 13 ದಿನ ಇಡೀ ಹಾಸನದಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿಸಿದಂತಹ ಹಾಸನಾಂಬೆ ದೇಗುಲ ಅಧಿಕೃತವಾಗಿ ಮುಚ್ಚಲಾಗಿದೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರುಣಿಸುವ ಹಾಸನಾಂಬೆ ದೇವಿ ಗರ್ಭಗುಡಿ ಬಾಗಿಲು ಬಂದಾಗಿದೆ. ಪ್ರಧಾನ ಅರ್ಚಕ ನಾಗರಾಜ್ ನೇತೃತ್ವದಲ್ಲಿ ಅಂತಿಮ ಪೂಜೆ ನಡೆದಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸಮ್ಮುಖದಲ್ಲಿ ಗರ್ಭಗುಡಿಗೆ ಅರ್ಚಕರು ಬೀಗ ಹಾಕಿದ್ರು. ಈ ಮೂಲಕ 15 ದಿನಗಳ ಕಾಲ ನಡೆದಂತಹ ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿದೆ. ಈ ವರ್ಷ ಅಕ್ಟೋಬರ್ 9ರಿಂದ ಒಟ್ಟು 13 ದಿನ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸುಮಾರು ದಾಖಲೆಯ 26,13,000ಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಜಿಲ್ಲಾಡಳಿತ ಜಾರಿಗೊಳಿಸಿದ ಕಠಿಣ ಕ್ರಮಗಳನ್ನು ಪಾಲಿಸಿದ ಭಕ್ತರಿಂದ ಎಲ್ಲವೂ ಕೂಡ ಸುಲಲಿತವಾಗಿ ಮುಗಿದಿದೆ ಅಂತ ಸಚಿವರು ತಿಳಿಸಿದ್ದಾರೆ. ರಾಜ್ಯದ ಮೂಲೆಯಿಂದ ಬಂದಿದ್ದಾರೆ, ಹೊರ ರಾಜ್ಯದಿಂದ ಬಂದಿದ್ದಾರೆ. ಅವರ ಮನಸ್ಸಿನ ಆಸೆಯನ್ನ ಪೂರೈಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂತ ಸಂತೋಷ ನಮಗಿದೆ. ಅದರ ಜೊತೆಗೆ ಹಾಸನದ ಕೀರ್ತಿಯು ಕೂಡ ಇವತ್ತು ಅಷ್ಟೇ ಮಟ್ಟಿಗೆ ಪ್ರಜ್ವಲವಾಗಿ ಬೆಳೆದಿದೆ. ಹಾಸನಾಂಬ ಬಂದ್ರೆ ಒಂದು ರೀತಿ ಗೊಂದಲದ ಗೂಡಾಗ್ತಾ ಇತ್ತು ಅಂತ ಈ ಬಾರಿ ಇಷ್ಟು ಸುಗಮವಾಗಿ ಆಗಿರೋದ್ರಿಂದ ಇಡೀ ಹಾಸನ ಜಿಲ್ಲೆಗೆ, ಹಾಸನದ ಜನಗಳಿಗೆ ಒಂದು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಲಕ್ಷ ಲಕ್ಷ ಭಕ್ತರು ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಈ ವರ್ಷ ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತರಿಂದ ದೇಗುಲಕ್ಕೂ ಆದಾಯ ಬಂದಿದೆ. ಕಳೆದ 13 ದಿನಗಳಲ್ಲಿ ಲಾಡು ಪ್ರಸಾದ ಟಿಕೆಟ್ ಮಾರಾಟದಿಂದ ಸುಮಾರು 21 ಕೋಟಿ 82 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಇನ್ನು ಹುಂಡಿಯಲ್ಲಿ 3 ಕೋಟಿಗೂ ಹೆಚ್ಚು ಆದಾಯ ಬಂದಿದ್ದು, ಒಟ್ಟಾರೆಯಾಗಿ 25 ಕೋಟಿಗೂ ಹೆಚ್ಚು ಆದಾಯ ಬಂದಿರುವುದಾಗಿ ಸಚಿವರು ಮಾಹಿತಿ ನೀಡಿದ್ದಾರೆ. ಒಟ್ಟು ದರ್ಶನ ಮಾಡಿರುವವರ ಅಂದಾಜು 26,13,000 ಜನ ದರ್ಶನವನ್ನ ಈ ಬಾರಿ ಪಡೆದಿದ್ದಾರೆ ಈ ವರ್ಷದಲ್ಲಿ. ಅದರಲ್ಲಿ ನಿನ್ನೆ ಮಧ್ಯಾಹ್ನದ ನಂತರ ಪಡೆದವರು ಹೊರತುಪಡಿಸಿ ನಿನ್ನೆ ಸಾಯಂಕಾಲದ ನಂತರ ಬಂದವರು ನಾವು ಲೆಕ್ಕ ಹಾಕಿಲ್ಲ. ನಿನ್ನೆ ಸಾಯಂಕಾಲ 5 ಗಂಟೆಗೆ ಮೊದಲು ಬಂದಂತವರಲ್ಲಿ 26,13,000 ಜನ ಈ ಬಾರಿ ದರ್ಶನವನ್ನ ಪಡೆದಿದ್ದಾರೆ. ಹಾಗೂ ಆದಾಯದ ಬಗ್ಗೆನೂ ಕೂಡ ಅನೇಕರು ಪದೇ ಪದೇ ಕೇಳ್ತಾ ಇದ್ರು. ಅದನ್ನು ಕೂಡ ನಾವು ನೋಡಿದ್ರೆ ಈ ವರ್ಷ 21 ಕೋಟಿ 82 ಲಕ್ಷ ಬರೀ ಟಿಕೆಟ್ ಮಾರಾಟದಿಂದ ಆದಾಯ ಬಂದಿದೆ. ಗರ್ಭಗುಡಿ ಬಾಗಿಲು ಬಂದ್ ಮಾಡುವುದಕ್ಕೂ ಮೊದಲು ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ಕೆಂಡೋತ್ಸವ ಸಂಭ್ರಮದಿಂದ ಜರುಗಿತು. ಹಾಸನದ ಸಿದ್ದೇಶ್ವರ ಸ್ವಾಮಿ ಕೆಂಡೋತ್ಸವದಲ್ಲಿ ಸ್ವತಃ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೆಂಡ ಹಾಯ್ದು ಭಕ್ತಿ ಮೆರೆದರು. ಈ ಬಾರಿ ಹಾಸನಾಂಬೆ ದೇವಸ್ಥಾನ ಬಂದಾಗಿದ್ದು, ಮುಂದಿನ 2026ರ ಅಕ್ಟೋಬರ್ 29ರಿಂದ ಹಾಸನಾಂಬೆ ದೇವಸ್ಥಾನವನ್ನ ಮತ್ತೆ ತೆರೆಯಲಾಗುತ್ತದೆ. ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ ಬಾಗಿಲುಗಳು ಓಪನ್ ಇರಲಿವೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇನ್ನು ಹಾಸನ ದೇವಸ್ಥಾನವನ್ನ ಮುಚ್ಚುವುದಕ್ಕೂ ಮೊದಲು ಕೂಡ ಕೊನೆಯದಾಗಿ ನಿಯಮಗಳ ಪ್ರಕಾರವಾಗಿ ಪೂಜೆಯನ್ನ ಸಲ್ಲಿಸಲಾಯಿತು. ತದನಂತರ ಈ ಒಂದು ಪೂಜೆ ಮಾಡತಕ್ಕಂತಹ ಸಮಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೃಷ್ಣೇ ಬೈರೇಗೌಡ ಅವರು ಈ ಒಂದು ಪೂಜೆ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ಇದೇ ಸಮಯದಲ್ಲಿ ಹಲವಾರು ಗಣ್ಯರು ಕೂಡ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ.
ಹಾಸನಾಂಬೆಯ ದರ್ಶನ ಪಡೆದಂತ ಲಕ್ಷ ಲಕ್ಷ ಭಕ್ತಾದಿಗಳು ಪುನೀತರಾಗಿದ್ದಾರೆ. ಬರೋಬ್ಬರಿ 13 ದಿನಗಳ ಕಾಲ ದರ್ಶನಾವಕಾಶ ಇತ್ತು. ಹಾಗಿದ್ರೆ 13 ದಿನಗಳಲ್ಲಿ ಹಾಸನಕ್ಕೆ ಎಷ್ಟು ಜನ ಭಕ್ತರು ಭೇಟಿಯನ್ನ ಕೊಟ್ಟರು, ತಾಯಿಯ ದರ್ಶನವನ್ನ ಮಾಡಿಕೊಂಡ್ರು, ಭಕ್ತರಿಗೆ ಯಾವ ರೀತಿಯ ಭದ್ರತೆಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು, ಸಂಗ್ರಹ ಆದ ದೇಣಿಗೆ ಎಷ್ಟು, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಒಂದು ವಿಶೇಷ ವರದಿದೆ. ಬನ್ನಿ ನೋಡ್ಕೊಂಡ್ ಬರೋಣ. ಹಾಸನಾಂಬೆ ಅಂದ್ರೆ ಭಕ್ತಿ, ಹಾಸನಾಂಬೆ ಅಂದ್ರೆ ಶಕ್ತಿ. ಹಾಸನಾಂಬೆ ಸನ್ನಿಧಿಗೆ ಹರಿದು ಬಂದ ಭಕ್ತರು ಶಕ್ತಿ ದೇವತೆಯ ದರ್ಶನವನ್ನ ಪಡೆದು ಧನ್ಯರಾಗಿದ್ದಾರೆ. 13 ದಿನ ಇಡೀ ಹಾಸನದಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿಸಿದಂತಹ ಹಾಸನಾಂಬೆ ದೇಗುಲ ಅಧಿಕೃತವಾಗಿ ಮುಚ್ಚಲಾಗಿದೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕರುಣಿಸುವ ಹಾಸನಾಂಬೆ ದೇವಿ ಗರ್ಭಗುಡಿ ಬಾಗಿಲು ಬಂದಾಗಿದೆ. ಪ್ರಧಾನ ಅರ್ಚಕ ನಾಗರಾಜ್ ನೇತೃತ್ವದಲ್ಲಿ ಅಂತಿಮ ಪೂಜೆ ನಡೆದಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸಮ್ಮುಖದಲ್ಲಿ ಗರ್ಭಗುಡಿಗೆ ಅರ್ಚಕರು ಬೀಗ ಹಾಕಿದ್ರು. ಈ ಮೂಲಕ 15 ದಿನಗಳ ಕಾಲ ನಡೆದಂತಹ ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿದೆ. ಈ ವರ್ಷ ಅಕ್ಟೋಬರ್ 9ರಿಂದ ಒಟ್ಟು 13 ದಿನ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸುಮಾರು ದಾಖಲೆಯ 26,13,000ಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಜಿಲ್ಲಾಡಳಿತ ಜಾರಿಗೊಳಿಸಿದ ಕಠಿಣ ಕ್ರಮಗಳನ್ನು ಪಾಲಿಸಿದ ಭಕ್ತರಿಂದ ಎಲ್ಲವೂ ಕೂಡ ಸುಲಲಿತವಾಗಿ ಮುಗಿದಿದೆ ಅಂತ ಸಚಿವರು ತಿಳಿಸಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ, ಹೊರ ರಾಜ್ಯದಿಂದ ಬಂದಿದ್ದಾರೆ. ಅವರ ಮನಸ್ಸಿನ ಆಸೆಯನ್ನ ಪೂರೈಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂತ ಸಂತೋಷ ನಮಗಿದೆ. ಅದರ ಜೊತೆಗೆ ಹಾಸನದ ಕೀರ್ತಿಯು ಕೂಡ ಇವತ್ತು ಅಷ್ಟೇ ಮಟ್ಟಿಗೆ ಪ್ರಜ್ವಲವಾಗಿ ಬೆಳೆದಿದೆ. ಹಾಸನಾಂಬ ಬಂದ್ರೆ ಒಂದು ರೀತಿ ಗೊಂದಲದ ಗೂಡಾಗ್ತಾ ಇತ್ತು ಅಂತ ಈ ಬಾರಿ ಇಷ್ಟು ಸುಗಮವಾಗಿ ಆಗಿರೋದ್ರಿಂದ ಇಡೀ ಹಾಸನ ಜಿಲ್ಲೆಗೆ, ಹಾಸನದ ಜನಗಳಿಗೆ ಒಂದು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಹಾಸನಾಂಬೆ ಸನ್ನಿಧಿಯಲ್ಲಿ ಲಕ್ಷ ಲಕ್ಷ ಭಕ್ತರು ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಈ ವರ್ಷ ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತರಿಂದ ದೇಗುಲಕ್ಕೂ ಆದಾಯ ಬಂದಿದೆ. ಕಳೆದ 13 ದಿನಗಳಲ್ಲಿ ಲಾಡು ಪ್ರಸಾದ ಟಿಕೆಟ್ ಮಾರಾಟದಿಂದ ಸುಮಾರು 21 ಕೋಟಿ 82 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಇನ್ನು ಹುಂಡಿಯಲ್ಲಿ 3 ಕೋಟಿಗೂ ಹೆಚ್ಚು ಆದಾಯ ಬಂದಿದ್ದು, ಒಟ್ಟಾರೆಯಾಗಿ 25 ಕೋಟಿಗೂ ಹೆಚ್ಚು ಆದಾಯ ಬಂದಿರುವುದಾಗಿ ಸಚಿವರು ಮಾಹಿತಿ ನೀಡಿದ್ದಾರೆ. ಒಟ್ಟು ದರ್ಶನ ಮಾಡಿರುವವರ ಅಂದಾಜು 26,13,000 ಜನ ದರ್ಶನವನ್ನ ಈ ಬಾರಿ ಪಡೆದಿದ್ದಾರೆ ಈ ವರ್ಷದಲ್ಲಿ. ಅದರಲ್ಲಿ ನಿನ್ನೆ ಮಧ್ಯಾಹ್ನದ ನಂತರ ಪಡೆದವರು ಹೊರತುಪಡಿಸಿ